ಎಲ್ಲರಿಗೂ ನಮಸ್ಕಾರ. ಎಲ್ಲ KEB ಇಂಜಿನಿಯರ್ಗಳ ಸಂಘದ ಸದಸ್ಯರಿಗೆ ನನ್ನ ವಂದನೆಗಳು. ನಾನು ವೆಂಕಟ್ ಶಿವರೆಡ್ಡಿ, ಫಾರ್ಮರ್ ಪ್ರೆಸಿಡೆಂಟು, ಮತ್ತೆ 3 ಸಾರಿ ಜನರಲ್ ಸೆಕ್ರೆಟರಿ ಆಗಿ ಕೆಲಸ ಮಾಡಿದ್ದೀನಿ. ಹಾಗೆ ಒಂದು ಸಾರಿ ಆರ್ಗನೈಸಿಂಗ್ ಸೆಕ್ರೆಟರಿ ಆಗಿ ಕೆಲಸ ಮಾಡಿದ್ದೀನಿ. ಈ ಒಂದು ಸಂಸ್ಥೆಗೆ ಸುಮಾರು 29 ವರ್ಷಗಳ ಕಾಲ ನಾನು ಸಕ್ರಿಯವಾಗಿ ಕೆಲಸ ಮಾಡಿ ನಮ್ಮ ಒಂದು ಮೆಂಬರ್ಗಳ ಆಗುಹೋಗುಗಳನ್ನು ಮಾಡಿದ್ದೇವೆ. ಇಲ್ಲಿ ಇಂಪಾರ್ಟೆಂಟ್ ಆಗಿ ನಮ್ಮ ಒಂದು ಏನು ಇಂಜಿನಿಯರ್ಗಳನ್ನ ರಿಕ್ರೂಟ್ ಆಗ್ತಿರ್ಲಿಲ್ಲ. ಆಂಧ್ರದ ಸಿಸ್ಟಮ್ ಅಲ್ಲಿ ಕಾಂಟ್ರಾಕ್ಟ್ ಸಿಸ್ಟಮ್ ಅಂತ ಇವ್ರು ನಮ್ಮ CM SM ಕೃಷ್ಣ ಅವರಿದ್ದಾಗ ಆ ಒಂದು ಇದನ್ನ ನಾವು 800 ಜನ ಕಾಂಟ್ರಾಕ್ಟ್ ಬೇಸಿಸ್ ಮೆರಿಟ್ ಮೇಲೆ ತಗೊಂಡ್ವಿ. ಅವರ ಒಂದು ಸ್ಥಿತಿ ಬಹಳ ಕಷ್ಟದಲ್ಲಿತ್ತು. ರೆಗ್ಯುಲರೈಸ್ ಆಗ್ಬೇಕಾದ್ರೆ ಈಗ ಅದನ್ನ ಬಹಳ ಏನು ಬಿಟ್ಬಿಟ್ಟು ಮತ್ತೆ ತಗೋಬೇಕು ಅನ್ನೋ ಒಂದು ಹೊಸದಾಗಿ ರಿಕ್ರೂಟ್ಮೆಂಟ್ ಮಾಡ್ಬೇಕು ಅಂತಿದ್ದಾಗ ನಾವು ಅಸೋಸಿಯೇಷನ್ ವತಿಯಿಂದ ಫೈಟ್ ಮಾಡಿ ಆ ಸುಮಾರು 830 ಜನಕ್ಕೂ ರೆಗ್ಯುಲರೈಸ್ ಮಾಡಿಸಿದ್ವಿ. ರೆಗ್ಯುಲರೈಸ್ ಆದ್ಮೇಲೆ ತಿರ್ಗಿ 5 ವರ್ಷದಲ್ಲಿ ಅವರಿಗೆ ಪ್ರಮೋಷನ್ ಕೊಡ್ಲಿಕ್ಕೆ ಕೂಡ ಬಹಳಷ್ಟು ಪ್ರಾಬ್ಲಮ್ಗಳಿತ್ತು. ಆ ಒಂದು ಸಮಯದಲ್ಲಿ ಸುಮಾರು ಹೈಕೋರ್ಟು ಮತ್ತೆ ಸುಪ್ರೀಂ ಕೋರ್ಟ್ ವರೆಗೂ ಹೋಗುವಂತ ಪರಿಸ್ಥಿತಿ ಬಂತು. ಯಾಕಂದ್ರೆ ಈ ಒಂದು ಉಮಾದೇವಿ ಕೇಸ್ ಅಂತ ಬಂದು PWD ಅಲ್ಲಿ ಎಲ್ಲಾರನ್ನೂ ಕೆಲಸದಿಂದಾನೇ ತೆಗೆದ್ಬಿಟ್ರು. ಆದ್ರೆ ನಮ್ಮ ಒಂದು KEB ಇಂಜಿನಿಯರ್ಗಳ ಏನು 830 ಜನ ಇದ್ರು ಅವ್ರನ್ನ ಕೋರ್ಟಲ್ಲಿ ನಾವು ಹೈಕೋರ್ಟಲ್ಲಿ ಗೆದ್ದು ಅಲ್ಲಿಂದ ತಿರ್ಗಾ ಸುಪ್ರೀಂ ಕೋರ್ಟ್ ವರೆಗೂ ಹೋಯ್ತು. ಯಾವುದೇ ತರದ ನಮ್ಮ ಸ್ಟಾಫ್ ಇಂದ ಎಸ್ಪೆಷಲಿ ಇಂಜಿನಿಯರ್ಸ್ ಇಂದ ಒಂದು ನಯಾ ಪೈಸೆನೂ ವಸೂಲ್ ಮಾಡದೆ ಸಂಘದ ವತಿಯಿಂದಾನೇ ನಾವು ಅದನ್ನ ಪರಿಹರಿಸಿ ಕೊಟ್ವಿ. ಹಾಗೇನೆ ಒಂದೇ ಸಾರಿ ಏನು 5 ವರ್ಷ ಆದ ತಕ್ಷಣ ಆಸ್ ಈಸ್ ವೇರಿಯಸ್ ಕಂಡೀಷನ್ ಅಲ್ಲಿ ಸುಮಾರು 400 ಚಿಲ್ಲರೆ ಜನಕ್ಕೆ ಒಂದೇ ಸಾರಿ ಪ್ರಮೋಷನ್ ಕೂಡ ಕೊಡಿಸಿದ್ವಿ. ಅದು ಒಂದು ನಮ್ಮ ಸಂಘದ ಹಿರಿಮೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಸಬ್ಸಿಕ್ವೆಂಟ್ ಆಗಿ ಕೂಡ ಬಹಳಷ್ಟು ಏನು ಪ್ರಾಬ್ಲಮ್ಸ್ ಬಂತವನ್ನೆಲ್ಲಾನು ನಾವು ಸರಿಪಡಿಸಿದ್ವಿ. ಇದ್ರ ಜೊತೆಗೆ ಪೇ ಸ್ಕೇಲ್ಸ್ ಬಂದಾಗ ಒಂದು ಏನು 25+ MDA ಮರ್ಜ್ ಮಾಡಿ 20% ಮಾಡಿದಾಗ ಬಹಳಷ್ಟು ಕಡಿಮೆ ಸ್ಯಾಲರೀಸ್ ಇದ್ದ ನಮ್ಮ KEB ಇಂಜಿನಿಯರ್ಗಳು ಒಂದು ಸಂಬಳ ಸಾರಿಗೆ ಬಹಳಷ್ಟು ಹೈ ಲೆವೆಲ್ಗೆ ಹೋಯ್ತು. ಯಾವುದೇ ಗೌರ್ಮೆಂಟ್ ಆರ್ಗನೈಸೇಷನ್ಗಿಂತ ಜಾಸ್ತಿ ಆಗಿದೆ ಅನ್ನೋದಕ್ಕೆ ನಾನು ಅದನ್ನ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಈ ಹಿಂದೆ ನಮ್ಮ ಒಂದು ಏನು ಟ್ರಾನ್ಸ್ಫರ್ಸು ಪ್ರಮೋಷನ್ಸ್ ಬಂದಾಗ ನಾವು ಸಾಧ್ಯ ಆದಷ್ಟು ನಮ್ಮ ಅವರವರ ಸ್ಥಾನದಲ್ಲೇ ಕೊಡ್ಲಿಕ್ಕೆ ಪ್ರಯತ್ನ ಪಡ್ತಿದ್ವಿ. ಆಗದಿದ್ದ ಪಕ್ಷದಲ್ಲಿ ಗುಲ್ಬರ್ಗ ಅಥವಾ ಹುಬ್ಳಿಗೆ ಹೋದರೆ 1 ವರ್ಷದಲ್ಲಿ ಯಾವುದೇ ಒಂದು ರಾಜಕೀಯದ ಪ್ರಭಾವ ಅದು ಏನು ಇಲ್ದೇನೆ ಅಸೋಸಿಯೇಷನ್ನೇ ಮುಂದೆ ಇದ್ದುಕೊಂಡು ಅವ್ರನ್ನೆಲ್ಲ ಮತ್ತೆ ತಿರ್ಗಾ ಅವರವರ ಕೇಳಿದ ಜಾಗಕ್ಕೆ ನಾವು ಟ್ರಾನ್ಸ್ಫರ್ ಕೊಡಿಸ್ತಾ ಇದ್ದಂತ ಪ್ರಭಾವ ನಡೀತಿತ್ತು. ಈಗ ಅದನ್ನು ನಡೀತಾ ಇಲ್ಲ ಅಂತ ನನಗೆ ಗೊತ್ತಾಗಿದೆ. ಈ ಸಿಸ್ಟಮ್ ಅನ್ನು ಬಹಳ ಅಚ್ಚುಕಟ್ಟಾಗಿ ನಾವು ನಡ್ಸ್ಕೊಂಡು ಹೋಗ್ತಾ ಇದ್ದ ಒಂದು ಟೈಮ್ ಇತ್ತು. ಹಾಗೆ ನಾವು ಏನು 2003 ಆದ್ಮೇಲೆ ನಮ್ಮ ಒಂದು ಸಂಘದಲ್ಲಿ ಏನೋ ಕೆಲಸ ಆಗ್ಬೇಕಾದ್ರೂ ನಾವು ಬೇರೆ ಡೈರೆಕ್ಟರ್ಗಳ ಮನೆಗೆ ಸುತ್ತಬೇಕಂತ ಪರಿಸ್ಥಿತಿ ಇತ್ತು. ಆ ಒಂದು ಮನಗಂಡು ಆಗಿನ ಒಂದು ನಮ್ಮ ಏನು ಕುಮಾರಸ್ವಾಮಿ ಅವರು ಚೀಫ್ ಮಿನಿಸ್ಟರ್ ಆಗಿದ್ದಾಗ ನಮ್ಮ ಒಂದು ಸಂಸ್ಥೆಗೆ 4 ಕಂಪನಿಗೆ ಒಂದು ಡೈರೆಕ್ಟರ್ಶಿಪ್ ಕೊಟ್ಟರು. ಸಬ್ಸಿಕ್ವೆಂಟ್ ಆಗಿ 2008ರಲ್ಲಿ ನಾವು 6 ಕಂಪನಿನೂ ಡೈರೆಕ್ಟರ್ ತಗೊಂಡು ನಮ್ಮ ಕೆಲಸಗಳಿಗೆ ಯಾರೆಲ್ಲೂ ಕೇಳ್ಕೊಳ್ಳದೆ ಮ್ಯಾನೇಜ್ಮೆಂಟ್ ಅಲ್ಲಿ ನಾವೇ ಕೂತ್ಕೊಂಡು ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಳ್ಳೋ ಅಂತ ಒಂದು ಪರಿಸ್ಥಿತಿನ ಕ್ರಿಯೇಟ್ ಮಾಡಿಕೊಂಡು ನಮ್ಮ ಎಂಪ್ಲಾಯೀಸ್ಗಾಗ್ಲಿ ನಮ್ಮ ಇಂಜಿನಿಯರ್ಗಳಿಗಾಗ್ಲಿ ನಮ್ಮ ಒಂದು ಪ್ರಭಾವದಿಂದ ಅವರಿಗೆ ಟ್ರಾನ್ಸ್ಫರ್ಸು ಪ್ರಮೋಷನ್ಸು ಪ್ಲೇಸ್ಮೆಂಟ್ಸ್ ಎಲ್ಲ ಕೊಡ್ತೀವಿ. ಇದ್ರ ಜೊತೆಗೆ ನಾನು 1978ರಲ್ಲಿ ಅಸಿಸ್ಟೆಂಟ್ ಇಂಜಿನಿಯರ್ ಆದೆ. ನಾನು ಆದಾಗ ಬರೀ AWನೋ ರಿಟೈರ್ಡ್ ಆಗ್ತೀವಿ ಅಂತೆಲ್ಲ ಹೇಳ್ತಿದ್ರು. ಆದರೆ ನಾವು ಅಸೋಸಿಯೇಷನ್ಗೆ ಬಂದು ಸೇರ್ಕೊಂಡ್ಮೇಲೆ ನಾವು ಕ್ರಿಯೇಟೆಡ್ ಪೋಸ್ಟ್ AW ಪೋಸ್ಟ್ ಸುಮಾರು 200 ಚಿಲ್ಲರೆ ಪೋಸ್ಟ್ಗಳನ್ನು ಕ್ರಿಯೇಟ್ ಮಾಡಿ ನಮ್ಮ ಒಂದು ಏನು ಪ್ರಮೋಷನ್ 1997ರಲ್ಲಿ ನನಗೆ ಫಸ್ಟ್ ಪ್ರಮೋಷನ್ ಬಂತು. ಆ ಒಂದು ನಿಟ್ಟಿನಲ್ಲಿ ಆ ಒಂದು ಮಾಡಿದ್ದಕ್ಕೆ ಎಲ್ಲರಿಗೂ ಪ್ರಮೋಷನ್ ಬರುವಂತ ಸ್ಥಿತಿ ಬಂತು. ಸಬ್ಸಿಕ್ವೆಂಟ್ ಆಗಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಬರ್ಲಿಕ್ಕೂ ಕೂಡ ಕಷ್ಟ ಆಗ್ತಾ ಇತ್ತು. ಆ ಟೈಮಲ್ಲಿ ನಾವು ತಿರ್ಗಾ 2006ರಲ್ಲಿ 100 ಪೋಸ್ಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗಳು ಕ್ರಿಯೇಟ್ ಮಾಡಿದ್ವಿ. ತಿರ್ಗಾ 2010-11ರಲ್ಲಿ 28 ಪೋಸ್ಟ್ ಸೂಪರಿಂಟೆಂಡೆಂಟ್ ಇಂಜಿನಿಯರ್ಸು ಮತ್ತೆ 14 ಪೋಸ್ಟ್ ಚೀಫ್ ಇಂಜಿನಿಯರ್ಗಳ ಪೋಸ್ಟ್ಗಳನ್ನು ಕ್ರಿಯೇಟ್ ಮಾಡಿ ಆ ಒಂದೇನು ಕಂಪ್ನಿಗಳಾದಾಗ ಆ ಕಂಪ್ನಿಗಳಿಗೆ ಟೆಕ್ನಿಕಲ್ ಡೈರೆಕ್ಟರ್ಸು. ಆಮೇಲೆ 2012ರಲ್ಲಿ ಒಂದು ಫೆಡರೇಷನ್ ಅಂತ ಎಂಪ್ಲಾಯೀಸ್ ಫೆಡರೇಷನ್ ಆಫ್ ಆಲ್ ಕರ್ನಾಟಕ ಎಲ್ಲ ಡಿಪಾರ್ಟ್ಮೆಂಟ್ ಸೇರಿಸಿ ಮಾಡಿ CM ಹತ್ರ ಮೀಟ್ ಮಾಡಿ ನಮ್ಮ ಸಂಸ್ಥೆಗಳ ಒಂದು ಏನು ಟೆಕ್ನಿಕಲ್ ಹೆಡ್ ಇದ್ದಾರೆ ಅವ್ರನ್ನ
ನಮ್ಮ ಇಂಜಿನಿಯರ್ಗಳನ್ನೇ ಮ್ಯಾನೇಜಿಂಗ್ ಡೈರೆಕ್ಟರ್ ಮಾಡಬೇಕು, ಟೆಕ್ನಿಕಲ್ ಡೈರೆಕ್ಟರ್ಗಳು ಮಾಡಬೇಕು ಅಂತ ಹೇಳಿ ನಾವು ಅದನ್ನೆಲ್ಲ ಅವಾಗ ಮಾಡಿಸಿ ಎಲ್ಲ ಥರದಲ್ಲೂ ಪ್ರಮೋಷನ್ ಬರುವಂಥ ಒಂದು ಸ್ಥಿತಿ ನಾವು ಕ್ರಿಯೇಟ್ ಮಾಡಿದ್ವಿ. ಯಾವುದೇ ಥರದಲ್ಲೂ ನಾವೇ ಒಂದು ರಾಜಕೀಯವಾಗಿ ಯಾರೋ ಎಲ್ಲನ್ನು ಹುಡ್ಕೊಂಡು ಹೋಗುವಂಥ ನೆಸಿಟಿ ಇಲ್ಲ, ನಾವೇ ಒಂದು ಫೈಟ್ ಮಾಡಿ ಅಸೋಸಿಯೇಷನ್ ವತಿಯಿಂದ ಮಾಡ್ತಿದ್ವಿ. ಅದು ಒಂದು ಎಲ್ಲರಿಗೂ ಗೊತ್ತಿದೆ. ಇದ್ರ ಜೊತೆಗೆ ಏನು ನಾನು ಈಗಾಗಲೇ ಹೇಳ್ತಿದ್ದಂಗೆ ಲೇಡಿ ಇಂಜಿನಿಯರ್ಸ್ ನಮ್ಮ ಸಂಸ್ಥೆಯಲ್ಲಿ 2003 ಬರೀ 19 ಜನ ಮಾತ್ರ ಇದ್ರು. ಆ ಒಂದು ಇದರಲ್ಲಿ ಏನು 33% ಬಂದಾಗ ಸುಮಾರು ಏನು 2003ರಿಂದ 2007ರವರೆಗೆ ಇಂಜಿನಿಯರ್ಗಳನ್ನ ನಾವು ರಿಕ್ರೂಟ್ ಮಾಡ್ಸೋಕ್ಕೆ ಪ್ರಯತ್ನ ಮಾಡಿದ್ವಿ. 18,000 ಜನ ಎಂಪ್ಲಾಯ್ಮೆಂಟ್ ಮಾಡಿದ್ವಿ. ಸುಮಾರು 7,800 ಜನ ಲೈನ್ಮನ್ಗಳು ಕಾಂಟ್ರಾಕ್ಟ್ನಲ್ಲಿ ಕೆಲಸ ಮಾಡ್ತಾರನ್ನೆಲ್ಲ ರೆಗ್ಯುಲರೈಸ್ ಮಾಡಿಸಿದ್ವಿ. ನಮ್ಮ ಇಂಜಿನಿಯರ್ಗಳನ್ನು ರೆಗ್ಯುಲರೈಸ್ ಮಾಡಿಸಿದ್ವಿ. ಆ ನಿಟ್ಟಿನಲ್ಲಿ ಒಂದು ಸಂಸ್ಥೆಗೆ ಒಂದು ಬಲ ಬಂತು. ಇಲ್ಲಾಂದ್ರೆ ಇದು ಪ್ರೈವೇಟೈಸ್ ಆಗುವಂತ ಒಂದು ಸ್ಥಿತಿಯಲ್ಲಿತ್ತು. ಆ ಒಂದು ನಾವು ಏನು ಮಾಡಿದ್ವಿ ಅಲ್ಲಿಂದ ನಮ್ಮ ಒಂದು ಸಂಸ್ಥೆ ಉಳ್ಕೊಂಡು ನೀವೆಲ್ಲ ಈಗ ಇಂಜಿನಿಯರ್ಗಳಾಗಿ ನಮ್ಮ ಸಂಸ್ಥೆ ಇದಾಗಿದೆ. ಸಬ್ಸಿಕ್ವೆಂಟ್ ಆಗಿ ನಮ್ಮ ಏನು ಆದ್ಮೇಲೆ ಶೋಭಾ ಕರಂದ್ಲಾಜೆ ಅವ್ರು ಬಂದಾಗ ಕೂಡ ಅಡಿಷನಲ್ ಆಗಿ ಪೋಸ್ಟ್ ಕ್ರಿಯೇಟ್ ಮಾಡಿಕೊಂಡು ರಿಕ್ರೂಟ್ ಮಾಡಿದ್ವಿ. ಸಬ್ಸಿಕ್ವೆಂಟ್ ಆಗಿ ಡಿ.ಕೆ. ಶಿವಕುಮಾರ್ ಅವ್ರು ಬಂದಾಗ ಕೂಡ ಹೊಸದಾಗಿ ರಿಕ್ರೂಟ್ಮೆಂಟ್ ಮಾಡಿದ್ವಿ. ಈ ನಿಟ್ಟಿನಲ್ಲಿ ಇವತ್ತು ನೀವೆಲ್ಲ ಇದ್ದೀರಿ. ಸೊ ಎಸ್ಪೆಷಲಿ ಲೇಡಿ ಎಂಪವರ್ಮೆಂಟ್ ಅಂತ ಯಾವಾಗ ಬಂತು ಅಂತಂದ್ರೆ ಸುಮಾರು ಈಗ 1600 ಮೇಲೆ ಲೇಡಿ ಇಂಜಿನಿಯರ್ಸ್ ಇದ್ದಾರೆ. ಏನು ಈಗ ಅಸೋಸಿಯೇಷನ್ ಬೇಕಾಗಿರೋದು ಸೀನಿಯರ್ ಇಂಜಿನಿಯರ್ಸ್ಗೆ ಏನು ಬೇಕಾಗಿಲ್ಲ, ಅವರವರು ಇದನ್ನ ಮಾಡ್ಕೊತಾರೆ. ಆದರೆ ಈ AEC ಮತ್ತು AWEC ವರ್ಗು ನಮ್ಮ ಅಸೋಸಿಯೇಷನ್ ಬೇಕೇ ಬೇಕಾಗುತ್ತೆ. ಈ ಕೆಲವು ದಿನಗಳಿಂದ ಆ ಒಂದು ಕೆಲಸ ಆಗ್ತಾ ಇಲ್ಲ ನಮ್ಮ ಅಸೋಸಿಯೇಷನ್ ಇಂದ. ನೀವು ಎಂಪವರ್ಮೆಂಟ್ ತಗೊಂಡು ನಿಮ್ದೇ ಆದ ಒಂದು ಸಂಘ ಗಟ್ಟಿ ಮಾಡಿಕೊಂಡು ಮುಂದುವರೆದ್ರೆ ಮಾತ್ರ ಈ ಒಂದು ನಿಮ್ಮ ಬೆನಿಫಿಟ್ಸ್ ಎಲ್ಲ ಸಿಗುತ್ತೆ. ಅದಕ್ಕೆ ನನ್ನ ಒಂದು ಸಜೆಷನ್ ಏನು ಅಂದ್ರೆ ನಾವು ಹಿಂದೆ AE to AWE ಪ್ರಮೋಷನ್ ಬರ್ಬೇಕಾದ್ರೆ ಕ್ರಿಯೇಟ್ ಮಾಡ್ಕೋಬೇಕು. ಯಾವ್ಯಾವ್ದು ಪೋಸ್ಟ್ಗಳನ್ನ ನಾವು ಕ್ರಿಯೇಟ್ ಮಾಡಬೇಕು, AWE ಅನ್ನೋದು ಮಾಡಿಸ್ಬೇಕು, ಯಾವ ಪೋಸ್ಟ್ಗಳು ಈಗಳು ಮಾಡಿಸ್ಬೇಕು ಅನ್ನೋದು ಮಾಡಿಸಿದ್ರೆ ಮುಂದಿನ ದಿನಗಳಲ್ಲಿ ಈಗೇನು ನೀವು ಸ್ಟಾಗ್ನೇಟ್ ಅನ್ಕೊಂಡು 10 ವರ್ಷ 15 ವರ್ಷ ಅಂತ ಹಿಂದೇನು ಈ ಪ್ರಾಬ್ಲಮ್ ಇತ್ತು ನಾವಿದ್ದಾಗ ಕೂಡ. ಬಟ್ ನಾವು ಸಬ್ಸಿಕ್ವೆಂಟ್ ಆಗಿ ಅದನ್ನ ಸೊಲ್ಯೂಷನ್ ಮಾಡಿ ನಾವು ರಿಟೈರ್ಡ್ ಆಗಿ ಸೂಪರಿಂಟೆಂಡೆಂಟ್ ಇಂಜಿನಿಯರ್ಗಳಾಗಿ ರಿಟೈರ್ಡ್ ಆದ್ವಿ. ನಾನು ಡೈರೆಕ್ಟರ್ ಆಗಿ ರಿಟೈರ್ಡ್ ಆಗಿದೆ. ಈಗ 12 ವರ್ಷ ಆಯ್ತು ನಾನು ರಿಟೈರ್ಡ್ ಆಗಿ. ಆದ್ರೆ ಆ ಒಂದು ಇದನ್ನ ತಿರ್ಗಾ ಮತ್ತೆ ಆ ಒಂದು ಸ್ಥಿತಿಗೆ ಹೋಗುವಂತ ಇರೋದ್ರಿಂದ ನೀವು ಹೊಸ ಹುಡುಗರು ಏನು ಯಂಗ್ಸ್ಟರ್ಸ್ ಇದ್ದಾರೆ, ನೀವು ಪೋಸ್ಟ್ಗಳನ್ನ ಐಡೆಂಟಿಫೈ ಮಾಡಿಕೊಟ್ಟು ಅಸೋಸಿಯೇಷನ್ ಇಂದ ಸ್ಟ್ರಾಂಗ್ ಆಗಿ ಮ್ಯಾನೇಜ್ಮೆಂಟ್ ಅಲ್ಲಿ ಫೈಟ್ ಮಾಡಿದ್ರೆ ಡೆಫಿನೆಟ್ಲಿ ನಿಮಗೆ ಪ್ರಮೋಷನ್ಗಳು ಸಿಗುತ್ತೆ, ನಿಮ್ಗೆ ಒಳ್ಳೆ ಒಂದು ಅವಕಾಶಗಳು ಸಿಗುತ್ತೆ ಅನ್ನೋ ಒಂದು ನಂಬಿಕೆ ನನಗಿದೆ. ಅದನ್ನ ಏನೀಗ ಸುಧಾಕರ್ ರೆಡ್ಡಿ ಅವ್ರನ್ನ ನಾವು ನಿಲ್ಲಿಸಿದ್ದೇವೆ, ನಿಮ್ಮೆಲ್ಲ ಯಂಗ್ಸ್ಟರ್ಸ್ನ. ಅದಕ್ಕೆ ಈ ಸೀನಿಯರ್ಗಳೆಲ್ಲ ಬಂದು ಅವ್ರವ್ರ ಕೆಲಸ ಮಾಡ್ಕೊಂಡು ಹೋಗುವಂಥದ್ದು ಬೇಡ ಅಂತ ಹೇಳ್ಬಿಟ್ಟು ಜನರಲ್ ಸೆಕ್ರೆಟರಿ, ಯಾಕಂದ್ರೆ ನಾವು ಅಸಿಸ್ಟೆಂಟ್ ಇಂಜಿನಿಯರ್ಗಳಾದಾಗ್ಲೇನೆ ಒಂದು ಅಸೋಸಿಯೇಷನ್ ಅಲ್ಲಿ ಆಫೀಸ್ ಬೇರರ್ಗಳಾಗಿ ಕಷ್ಟ ಸುಖ ಏನು ಅಂತ ಗೊತ್ತಿತ್ತು ಅಂತ ಈಗ ನಮ್ಮ ಅಸಿಸ್ಟೆಂಟ್ ಇಂಜಿನಿಯರ್ನೇ ಜನರಲ್ ಸೆಕ್ರೆಟರಿ ಮಾಡಬೇಕು ಅಂತ ಸುಧಾಕರ್ ರೆಡ್ಡಿಗೆ ಹೇಳಿ ನಿಲ್ಸಿದ್ದೇವೆ. ಆ ಹುಡುಗ ಇದರ ಆಲ್ಸೋ ಕೇಪಬಲ್. ನೀವು ನಿಮ್ಮ ಒಂದು ಇದನ್ನ ಅದೃಷ್ಟ ನೀವೇ ಈಗ, ಯಾಕಂದ್ರೆ ಎಲ್ಲ ಯಂಗ್ಸ್ಟರ್ಸ್ ಬೇಕಾಗಿದೆ. ನಿಮ್ಮ ಟೀಮ್ನ ನೀವೇ ಸೆಲೆಕ್ಟ್ ಮಾಡಿಕೊಂಡು ಹೊಸದಾಗಿ ಕ್ರಿಯೇಟ್ ಮಾಡಿಕೊಂಡು ಪ್ರಮೋಷನ್ ಬರೋಂತ ಮಾಡಿ ಈ ಅಸೋಸಿಯೇಷನ್ ನಿಮ್ಗೆ ಕೆಲಸ ಮಾಡ್ಕೊಡ್ಬೇಕು. ನೀವು ಬೇರೆ ಬೇರೆ ಕಡೆ ಹೋಗಿ ರಾಜಕೀಯವಾಗಿ ಅಥವಾ ಇನ್ನೊಂದು ಕಡೆ ಹೋಗುವಂತ ನೆಸೆಸಿಟಿ ಇಲ್ದಂಗೆ ಮಾಡ್ಕೊಳ್ಳಕ್ಕೆ ಅವಕಾಶ ಇದೆ. ಈ ಟೀಮ್ಗೆ ಅವಕಾಶ ಮಾಡಿಕೊಟ್ರೆ ನಮ್ಮ ಸುಧಾಕರ್ ರೆಡ್ಡಿ ಅಂಡ್ ಯಂಗ್ಸ್ಟರ್ ಟೀಮ್ ಇದ್ದವರಿಗೆ ಮಾಡಿದ್ರೆ ನಿಮ್ಮೆಲ್ಲ ಕೆಲಸಗಳಾಗುತ್ತೆ ಅನ್ನೋ ಒಂದು ಭರವಸೆ ನನಗಿದೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಈಗ ನಾನು ಈಗಾಗಲೇ ಹೇಳಿದೆ, ಹಿಂದೆ ಅವ್ರಿಗೆ ಏನಾದ್ರು ಬೇಕಾದ್ರೆ ರಾಜಕೀಯ ಸಪೋರ್ಟ್ ಇರ್ಬೋದು ಅಥವಾ ಬೇರೆ ಏನೇ ಸಪೋರ್ಟ್ಗಳು, ಬ್ಯೂರೋಕ್ರಾಟ್ಸ್ ಸಪೋರ್ಟ್ಗಳು, ನಾವೆಲ್ಲ ಮುಂಚೆ ಈ ಬ್ಯೂರೋಕ್ರಾಟ್ಸ್ನು ಯುಟಿಲೈಸ್ ಮಾಡ್ಕೊಂಡಿದ್ವಿ, ರಾಜಕೀಯದವ್ರನ್ನು ಯುಟಿಲೈಸ್ ಮಾಡ್ಕೊಂಡಿದ್ವಿ. ನಮ್ಮ ಒಂದು ಏನಾದ್ರು ನೆಸೆಸಿಟಿ ಬಂದ್ರೆ ಅವ್ರಿಗೆ ನಾವು ರಿಟೈರ್ಡ್ ಸುಮಾರು ಜನ ಇದ್ದೀವಿ, ನಮ್ಮಲ್ಲಿ ಪವರ್ಫುಲ್ ಆಗಿರೋರು ಸುಮಾರು ಜನ ಇದ್ದಾರೆ. ಅವರೆಲ್ಲರೂ ಇವರು ನಿಮ್ಗೆ ಸಪೋರ್ಟ್ ಮಾಡಿಬಿಟ್ಟು ನಿಮ್ಗೆ ಏನೇನು ಆಗ್ಬೇಕೋ ಅಲ್ಲಿ ಕೂಡ ನಾವು ಇವ್ರ ಜೊತೆಯಲ್ಲಿ ಇರ್ತೀವಿ ಅಂತ ಹೇಳಲಿಕ್ಕೆ ಕೂಡ ಇಚ್ಛೆ ಪಡ್ತೀವಿ.